ನಮಸ್ಕಾರ ವೀಕ್ಷಕರೇ, 11 ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಕೇತು ಗ್ರಹ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ, ಸೊ ಅದು ಮುಖ್ಯವಾಗಿ ಆಟ ಆಡುವಂಥ ಫೀಲ್ಡ್ ಯಾವುದು ಅಂದರೆ ಯಾವ ಒಂದು ಕ್ಷೇತ್ರಗಳಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಕೇತು ಗ್ರಹ. ಸೊ ಪ್ರಾಬ್ಲಮ್ಸ್ ಮಾಡಿದರೆ ಯಾವ್ಯಾವ ಕ್ಷೇತ್ರದಲ್ಲಿ ಅದು ಪ್ರಾಬ್ಲಮ್ಸ್ ಮಾಡೋದಕ್ಕೆ ಸಾಧ್ಯ. ಸೊ ಪ್ರಾಬ್ಲಮ್ಸ್ ಅಂತ ಇದ್ಮೇಲೆ ಅದಕ್ಕೊಂದು ಪರಿಹಾರ ಅಂತೂ ಇರಲೇಬೇಕಲ್ವಾ. ಕಂಪ್ಲೀಟಾಗೆ ಎರಾಡಿಕೇಟ್ ಮಾಡೋದಕ್ಕಾಗಲ್ಲ ಯಾವುದೇ ಪ್ರಾಬ್ಲಮ್ನು ಕೂಡ. ಆದರೆ ಸಣ್ಣ ಪುಟ್ಟ ಸೊಲ್ಯೂಷನ್ಸ್ಗಳನ್ನು ನಾವು ನೋಡಿಕೊಂಡು ಏನೊಂದು ಕ್ರಿಕೆಟಲ್ಲಿ ಬೌನ್ಸರ್ ಬಂದಾಗ ನಾವು ಯಾವ ರೀತಿ ಡಕ್ ಮಾಡ್ತೀವಿ ಆ ಥರ, ಅಂದರೆ ಜಸ್ಟ್ ಅದನ್ನು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ನಾವು ಹಿಂದೆ ಹೋಗಬಾರ್ದು, ಅದನ್ನು ಬಿಟ್ಬಿಡ್ಬೇಕಾಗತ್ತೆ. ಸೊ ಅದನ್ನು ನಾವು ಪರಿಹಾರ ಅಂತ ಅಂತೀವಿ. ಸೊ ಈ ಥರ ಕೇತು ಗ್ರಹ ಯಾವ್ಯಾವ ಥರ ಪ್ರಾಬ್ಲಮ್ನ ಕೊಡ್ಬೋದು, ಅದಕ್ಕೆ ಯಾವ್ಯಾವ ಥರ ಪರಿಹಾರಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಕೇತು ಗ್ರಹ ಅನ್ನೋದು ಹೈಲಿ ಸ್ಪಿರಿಚುವಲ್ ಆಗಿರುವಂಥ ಗ್ರಹ, ಅಂದರೆ ತುಂಬ ಆಧ್ಯಾತ್ಮಿಕವಾಗಿ ತುಂಬ ಮುಂದುವರೆದಿರುವಂತಹ ಗ್ರಹ, ಜ್ಞಾನಕಾರಕ ಕೇತು ಅಂತೀವಿ. ಸೊ ಇದು ಉದ್ದೇಶ ಏನು ಮೇಯ್ನಾಗೆ, ನಿಮ್ಮ ಜೀವನ ನಡೀತಾ ಇರುತ್ತೆ, ಜೀವನದಲ್ಲಿ ಏನೋ ಕೇತು ದಶ ಬರುತ್ತೆ ಅಂದ್ಕೊಳ್ಳಿ, ಅಥವಾ ಕೇತು ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಒಂದು ಜಾತಕದಲ್ಲಿ ಅಂತ ಅಂದ್ಕೊಂಡ್ರೆ ನಿಮ್ಮನ್ನು ಹೈಲಿ ಸ್ಪಿರಿಚುವಲ್ ಮಾಡುತ್ತೆ. ಅಂದರೆ ಆಧ್ಯಾತ್ಮದ ಕಡೆ ನಿಮ್ಮ ಒಂದು ಮನಸ್ಸು ವಾಲೋ ಥರ ಮಾಡುತ್ತೆ. ಆಧ್ಯಾತ್ಮದ ಕಡೆ ವಾಲೋದು ಅಂದರೆ ಏನು, ನಿಮಗೊಂದು ಯೋಗ ಅಭ್ಯಾಸ ಅಂದರೆ ನಾರ್ಮಲಾಗಿ ಯೋಗ ಮಾಡ್ತಾರಲ್ಲ ಯೋಗಾಸನ, ಆ ಯೋಗದ ಬಗ್ಗೆ ಆಸಕ್ತಿ ಮೂಡ್ಬೋದು, ಅಥವಾ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಆಸಕ್ತಿ ಮೂಡ್ಬೋದು, ಅಥವಾ ಒಂದು ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಮೂಡ್ಬೋದು, ಅಥವಾ ಧ್ಯಾನ ಮಾಡ್ಬೋದು, ತಂತ್ರವಿದ್ಯೆಗಳನ್ನು ಕಲಿಬೋದು, ಅಥವಾ ಪ್ರಾಣಿಕ್ ಹೀಲಿಂಗು, ರೇಖಿ ಹೀಲಿಂಗು, ಈ ಥರ ಯಾವುದೇ ಥರದಾದಂಥ ಒಂದು ವಿದ್ಯೆಗಳನ್ನು ಕಲಿಯುವಂಥದ್ದು, ಆಧ್ಯಾತ್ಮಿಕವಾಗಿ ಯಾವ್ಯಾವನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಅದೆಲ್ಲದನ್ನು ಕೇತು ಗ್ರಹ ಅನುಗ್ರಹ ಮಾಡುತ್ತೆ. ಇದೆಲ್ಲದಕ್ಕೂ ಕೂಡ ಕೇತು ಗ್ರಹನೇ ಒಂಥರ ಓನರ್ ಇದ್ದಂಗೆ ಅಂತ ಅಂದ್ಕೊಳ್ಳಿ. ಇಷ್ಟು ಒಂದು ಫೀಲ್ಡ್ಗಳಿಗೆಲ್ಲ ಕೇತುವಿನ ಅಂಶ ಇಲ್ದಲೆ ಆಧ್ಯಾತ್ಮಿಕವಾಗಿ ಯಾವುದೇ ವ್ಯಕ್ತಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಕೇತು ಗ್ರಹ ಬೇಕು. ಯಾರೋ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ, ಕೇತು ಗ್ರಹ ಇರಲೇಬೇಕು. ಯಾರೋ ರೇಖಿ ಹೀಲಿಂಗ್ ಮಾಡ್ತಾ ಇದ್ದಾರೆ, ಏನೋ ರೋಗ ಅಂತ ಹೋದರೆ ಪಾಪ ಅವ್ರೇನೋ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಸರಿ ಹೋಗ್ತಾ ಇದೆ, ಕೇತು ಗ್ರಹ ಇರಬೇಕು. ಕೇತು ಗ್ರಹ ಒಂದು ಎಫೆಕ್ಟ್ ಇಲ್ದಲೆ ಯಾವುದೇ ಕಾರಣಕ್ಕೂ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎರಡನೇ ಪಾಯಿಂಟು, ಕೇತು ಗ್ರಹ ನಿಮಗೆ ತುಂಬ ಒಳ್ಳೊಳ್ಳೆ ಅಕಲ್ಟ್ ಎಕ್ಸ್ಪೀರಿಯನ್ಸಸ್ಗಳನ್ನ ಮಾಡಿಸೋಷ್ಟು ತಾಕತ್ತು ಹೊಂದಿದೆ. ಅಂದರೆ ಅಕಲ್ಟ್ ಎಕ್ಸ್ಪೀರಿಯನ್ಸಸ್ ಅಂದರೆ ಏನು, ನೀವೇನೋ ದಾರಿಯಲ್ಲಿ ಹೋಗ್ತಿರ್ತೀರ, ನಿಮಗೇನೋ ಕಾಣುತ್ತೆ, ದೆವ್ವ ಭೂತ ಎನರ್ಜಿ, ಒಬ್ಬೊಬ್ಬರು ಒಂದೊಂದು ಹೆಸರಿದ್ದಾಗ ಕರೀತಾರೆ. ಇದು ಎಲ್ಲರಿಗೂ ಕಾಣುತ್ತಾ? ಇಲ್ಲ, ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಕಾಣುತ್ತೆ. ಏನಕ್ಕೆ? ಸೊ ಅಲ್ಲಿ ಕೇತು ಗ್ರಹದ ಒಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಅಲ್ಲಿ ಅವ್ರ ಜಾತಕದಲ್ಲಿ ಕೇತು ಗ್ರಹ ಒಂದು ಒಳ್ಳೆ ಪೊಸಿಷನಲ್ಲಿ ಕೂತಿರುತ್ತೆ, ಅಥವಾ ಅವರಿಗೆ ಕೇತು ದಶಾದ ಒಂದು ಎಫೆಕ್ಟ್ ಕಾಡ್ತಾ ಇರುತ್ತೆ. ಕೆಲವೊಂದಿಷ್ಟು ಜನ ಅದನ್ನು ನೋಡಿ ಹೆದರ್ಕೋಬೋದು, ಕೆಲವೊಂದಿಷ್ಟು ಜನ ಅದನ್ನು ನೋಡಿ ಕ್ಯೂರಿಯಾಸಿಟಿ ಹೆಚ್ಚಾಗಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಅದರ ಅಧ್ಯಯನ ಮಾಡೋದಕ್ಕೇ ಇಳಿದ್ಬಿಡ್ತಾರೆ. ಸೊ ಈ ಥರ ನಾವು ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ಸ್ ಬೇರೆ ಬೇರೆ ಆಗಿರ್ಬೋದು. ನಿಮ್ಗೆ ಇನ್ ಕೇಸ್ ಅಲ್ಲೇನಾದ್ರು ನಿಮ್ಗೆ ಆ ಥರ ಅಕಲ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯಾವುದೇ ಥರ ಡೌಟ್ ಇಟ್ಕೋಬೇಡಿ, ಅಲ್ಲಿ ನಿಮ್ಮ ಕೇತು ಗ್ರಹ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ನಿಮ್ಮ ಜಾತಕದಲ್ಲಿ ಕೇತು ಗ್ರಹ ಒಂದೊಳ್ಳೆ ಪೊಸಿಷನಲ್ಲಿದೆ ಅಂತ ಅರ್ಥ. ಇನ್ನು ಥರ್ಡ್ ಪಾಯಿಂಟ್ ಏನಂದರೆ, ಇಲ್ಲಿ ಮೇಜರಾಗಿ ರಾಹು ಮತ್ತು ಕೇತು ನಡುವೆ ಒಂದಿಷ್ಟು ಡಿಫ್ರೆನ್ಸ್ಗಳು ಖಂಡಿತ ಇದ್ದೇ ಇದೆ. ಅದು ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ರಾಹು ಅಂದರೆ ಇಲ್ಯೂಷನ್, ಕೇತು ಅಂದರೆ ಮಿಸ್ಟ್ರಿ. ಏನು ವ್ಯತ್ಯಾಸ ಅಂತ ಅಂದರೆ, ರಾಹು ಅಂದರೆ ಇಲ್ಯೂಷನ್ ಅಂದ್ರಲ್ಲ, ಅದೊಂಥರ ಮೆಜಿಷಿಯನ್ ಇದ್ದಂಗೆ. ಅಂದರೆ ಮ್ಯಾಜಿಕ್ನ ಕಲ್ತ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾರಲ್ಲ, ಅಂದರೆ ಅದೇನು ತಂತ್ರವಿದ್ಯೆ ಅಲ್ಲ, ಅದು ಏನು ಮಂತ್ರ ನಡೆಯಲ್ಲ, ಏನಿಲ್ಲ, ಜಸ್ಟ್ ಅದೊಂಥರ ಟ್ರಿಕ್ಗಳು, ಅವನ್ನೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ನೀಟಾಗಿ ಅಭ್ಯಾಸ ಮಾಡಿ ಪರ್ಫಾರ್ಮ್ ಮಾಡಿದಾಗ ಅದು ಮ್ಯಾಜಿಕ್ ಅಂತ ಕಾಣುತ್ತೆ. ಈ ಥರ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡೋದು ರಾಹು. ಆದರೆ ಕೇತು ಅನ್ನೋದು ಮಿಸ್ಟ್ರಿ, ಏನು ಗೊತ್ತೇ ಆಗಲ್ಲ, ಏನೋ ಅನ್ನಿಸ್ತಾ ಇರುತ್ತೆ, ನಿಮಗೆ ಸಿಕ್ಸ್ತ್ ಸೆನ್ಸು ಅನ್ನಿಸ್ತಾ ಇರುತ್ತೆ, ಇಲ್ಲಿ ಹೋಗ್ಬೇಡ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಹೋಗ್ಬೇಡ ಆಕ್ಸಿಡೆಂಟ್ ಆಗುತ್ತೆ ಅಂತ. ನೀವು ಹೋಗ್ಬಿಡ್ತೀರಾ ಅಂದ್ಕೊಳ್ಳಿ, ನಿಮಗೆ ಆಕ್ಸಿಡೆಂಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹೇಳ್ತಾರಲ್ವ, ಸಿಕ್ಸ್ತ್ ಸೆನ್ಸು ನನಗೆ ಹೇಳ್ತಾ ಇತ್ತು, ಹಂಗಾಗ್ತಾ ಇತ್ತು, ಈ ಥರ. ಅಥವಾ ಒಂದೇನೋ ಮಲ್ಕೊಂಡಿರ್ತೀರ, ಏನೋ ಕನಸು ಬಿಡುತ್ತೆ, ಮಾರನೇ ದಿನ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಆ ಥರ ಕನಸು ನಿಜ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ಗಳಾಗಿದ್ದರೆ ಡೆಫಿನೆಟ್ಲಿ ಕೇತು ಗ್ರಹ ನಿಮ್ಮ ಜಾತಕದಲ್ಲಿ ತುಂಬ ಆ್ಯಕ್ಟಿವೇಟ್ ಆಗಿದೆ, ಅಥವಾ ಕೇತು ದಶ ಅಥವಾ ಭುಕ್ತಿಗಳಲ್ಲಿ ನೀವು ಪಾಸ್ ಆಗ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಂಬಿಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಜಾತಕದಲ್ಲಿ ಕೇತು ಗ್ರಹ ತುಂಬ ಆ್ಯಕ್ಟಿವೇಟ್ ಆಗಿತ್ತು ಅಂತ ಅಂದರೆ, ಅಥವಾ ಒಂದೊಳ್ಳೆ ಪ್ಲೇಸ್ಮೆಂಟಲ್ಲಿತ್ತು ಅಂದರೆ, ನೀವು ಎಲ್ಲದರಿಂದನೂ ಡಿಟ್ಯಾಚ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಮನೆಯಲ್ಲಿ ಮಾತು ತುಂಬ ಕಮ್ಮಿ ಆಡೋದು, ಅಥವಾ ಮನೆಯಲ್ಲಿ ಸಪ್ರೇಟ್ ಆಗಿರೋದು, ಈ ಥರ. ಅಂದರೆ ಡಿಟ್ಯಾಚ್ ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಇರಲ್ಲ ಅಂತ ಅಲ್ಲ, ಯಾವುದೋ ಫಂಕ್ಷನಿಗೆ, ಮದುವೆ ಫಂಕ್ಷನಿಗೆ ಹೋಗಿರ್ತೀರ, ಎಲ್ಲೋ ಒಂದು ಕಡೆ ಒಬ್ಬರೇ ಹೋಗಿ ಕುಂತ್ಬಿಡೋದು, ಇದು ಕೂಡ ಒಂದು ಸಮಾಜದಿಂದ ದೂರ ಉಳಿಯೋದು ಅಂತಲೇ ಅಂದ್ಕೋಬೇಕು ಇವನ್ನೆಲ್ಲ ನಾವು.
ಅಂದರೆ ಒಂದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಅದು ಬಂದೇ ಬರುತ್ತೆ. ಅದರಿಂದ ಏನೋ ನೆಗೆಟಿವ್ಸ್ ಆಗುತ್ತೆ ಅನ್ನೋದಕ್ಕಿಂತ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಒಬ್ಬ ಮನುಷ್ಯನ ಒಂದು ಕ್ಯಾರೆಕ್ಟರ್ ಆಗಿ ಅದು ಬದಲಾವಣೆ ಆಗುತ್ತೆ. ಸೊ ಕೇತು ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದರೆ ಮನುಷ್ಯ ಒಬ್ಬನೇ ಇರೋದಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ರಾಹು ಮತ್ತು ಕೇತು ಮೇಜರ್ ಡಿಫ್ರೆನ್ಸ್ ಏನಂದರೆ, ರಾಹುವಿಂದ ಯಾವುದೋ ಒಂದು ರೋಗ ಕಾಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೆ ಡಾಕ್ಟರ್ಸ್ ಹತ್ರ ಮೆಡಿಸಿನ್ ಇರುತ್ತೆ, ಡಾಕ್ಟ್ರಿಗೆ ಗೊತ್ತಿರುತ್ತೆ ಇದೇನು ರೋಗ ಅಂತ. ಸೊ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದರಲ್ಲಿ ಸರಿ ಹೋಗುತ್ತೆ. ಅದೇ ಕೇತುವಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ ಆರೋಗ್ಯದಲ್ಲಿ, ಏನಂತ ನನ್ನ ಮಗನ ಕೈಲೂ ಹೇಳೋದಕ್ಕಾಗಲ್ಲ. ಎಲ್ಲ ಡಯಾಗ್ನೈಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವ್ರಿಗೆ ಯಾರಿಗೋ ಹೊಟ್ಟೆ ನೋಯ್ತಾ ಇದೆ, ಇವ್ರು ಯಾರಿಗೋ ತಲೆ ನೋಯ್ತಾ ಇದೆ, ಇವ್ರು ಯಾರಿಗೋ ಕಾಲು ನೋಯ್ತಾ ಇದೆ. ಏನು ಪ್ರಾಬ್ಲಮ್ಮು ಯಾರ ಕೈಲೂ ಹೇಳೋದಕ್ಕಾಗ್ತಾ ಇರೋಲ್ಲ. ಮತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೋ ನಿಂಬೆಹಣ್ಣು ಕೊಯ್ದುಬಿಟ್ಟು ಅಥವಾ ಕಾಯಿ ಕಟ್ಬಿಟ್ಟು ಬಂದ ತಕ್ಷಣಕ್ಕೆ ಅದು ಸರಿ ಹೋಗುತ್ತೆ. ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ. ಸೊ ಏನಕ್ಕೆ ಸಾಲ್ವ್ ಆಯಿತು ಗೊತ್ತಿಲ್ಲ. ಸೊ ಈ ಥರ ಯಾವುದೇ ಪ್ರಶ್ನೆಗೆ ಉತ್ತರ ಇರಲ್ವೋ, ಯಾವ್ಯಾವುದು ಮಿಸ್ಟ್ರಿ ಅಂತ ಅನಿಸುತ್ತೋ ಅದರಿಂದ ಕೇತು ಇರಲೇಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕೇತು ಗ್ರಹವನ್ನು ನಾವು ಜ್ಞಾನಕಾರಕ ಕೇತು ಅಂತೀವಿ. ಏನಕ್ಕೆ? ಸೊ ಮೇಜರಾಗಿ ಕೇತುಗೆ ಹೆಡ್ ಇರಲ್ಲ. ಅಂದರೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ದೇಹನ ಕಟ್ ಮಾಡಿದಾಗ ತಲೆಯ ಭಾಗನ ನಾವು ರಾಹು ಅಂತ ಹಾಗೂ ದೇಹದ ಭಾಗನ ಕೇತು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ತಲೆಯ ಭಾಗ ಏನಿದೆ ಅದನ್ನು ಬಿಟ್ಬಿಡೋಣ, ನಾವೀಗ ಕೇತು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವ. ಕೇತುಗೆ ಮೇಯ್ನಾಗಿ ಹೆಡ್ ಇರಲ್ಲ, ತಲೆ ಇರೋದಿಲ್ಲ. ಸೊ ತಲೆ ಇಲ್ಲದೆ ಇರೋವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಒಂದು ತಲೆಗೋಸ್ಕರ ಹಂಬಲಿಸ್ತಾ ಇರ್ತಾನೆ. ಅವ್ನು ಏನು ಮಾಡಬೇಕು? ಸೊ ಅವ್ನು ಸಿಕ್ಕಿದ್ದನ್ನೆಲ್ಲ ಕೇಳಿಸ್ಕೊಡೋದು, ಸಿಕ್ಕಿದ್ದನ್ನೆಲ್ಲ ಮಾಡೋದು, ಸಿಕ್ಕಿದ್ದನ್ನೆಲ್ಲ ಪ್ರಯತ್ನ ಮಾಡ್ತಾನೆ ಇರೋದು. ಇದು ಒಂದು ಕೇತುವಿನ ಒಂದು ಉದ್ದೇಶ ನಿಮ್ಮ ಜೀವನದಲ್ಲಿ. ಸೊ ಕೇತು ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದರೆ ನೀವು ಇದೆಲ್ಲದನ್ನು ಕೂಡ ಅನುಭವಿಸ್ತೀರಾ. ಏನು ಯಾರು ಏನು ಹೇಳಿದ್ರು ಫಸ್ಟು ಕೇಳಿಸ್ಕೊತೀರ, ಅರ್ಥ ಆಯ್ತಾ? ಸೊ ಅದು ನಿಮಗೆ ವಿಷಯ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮಗೆ ಲಿಸ್ನಿಂಗ್ ಕೆಪಾಸಿಟಿ ಅನ್ನೋದು ತುಂಬ ಹೈ ಆಗುತ್ತೆ. ಯಾರೋ ಕಾರ್ ಮಾರೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಹತ್ರ ಕಾರೇ ಇರೋದಿಲ್ಲ, ಆದ್ರೂ ಅದೇನೋ ವಿಷಯ ತಿಳ್ಕೊಳ್ಳೋದು. ನಿಮಗೆ ಏನು ಅಂದರೆ ಇಂಥ ವಿಷಯ ಆಸಕ್ತಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ತಿಳ್ಕೊತಾ ಇರ್ತೀರ. ಇದೆಲ್ಲದನ್ನು ಅಂದರೆ ಯಾವುದೇ ವಿಚಾರ ನಿಮಗೆ ಬೇಡ ಅಂತ ಅನಿಸೋದಿಲ್ಲ, ಇದು ಮೇಯ್ನ್ ಥಿಂಗು. ಸೊ ಏನಕ್ಕೆ? ಜ್ಞಾನಕಾರಕ ಕೇತು ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆಗಿರ್ತಾನೆ, ಅದಕ್ಕೋಸ್ಕರ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ಇವಾಗ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲ್ಲ ಕೇತು ಬಂದಾಗ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು? ಸೊ ಅಥವಾ ನಿಮ್ಗೆ ಹಣಕಾಸು ಉಳಿತಾ ಇಲ್ಲ ಕೇತು ದಶ ಭುಕ್ತಿಗಳಲ್ಲಿ, ಏನು ಮಾಡೋದು? ನಿಮಗೆ ಏನೋ ಓದೋದಕ್ಕೆ ಆಸಕ್ತಿ ಬರ್ತಾ ಇಲ್ಲ, ಅಥವಾ ಒಂದು ಒಟ್ಟಲ್ಲಿ ನಿಮಗೆ ಎಲ್ಲರ ಕಡೆಯಿಂದ ಡಿಟ್ಯಾಚ್ ಆಗಿರ್ತೀರಾ, ಏನೋ ಒಂಥರ ನಿಮಗೆ ಲೋನ್ಲಿ ಫೀಲಿಂಗ್ ಆಗ್ತಾ ಇದೆ, ಏನು ಮಾಡೋದು? ಇದಕ್ಕೆಲ್ಲ ಪರಿಹಾರ ಏನು? ಕೇತು ಗ್ರಹನ ನಾವು ಯಾವ ರೀತಿ ಶಾಂತಿ ಮಾಡಬೇಕು? ಶಾಂತಿ ಮಾಡಲೇಬೇಕಾ? ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಶಾಂತಿ ಮಾಡೋ ಅಗತ್ಯ ಇರಲ್ಲ. ಕೇತು ನಿಮಗೆ ಒಳ್ಳೆಯದೇ ಮಾಡ್ತಾ ಇರ್ತಾನೆ, ನೀವು ಹೋಗ್ಬಿಟ್ಟು ಕೇತು ಗ್ರಹ ಶಾಂತಿ ಮಾಡಿಬಿಟ್ರೆ, ಅಥವಾ ಕೇತುಗೆ ಸಂಬಂಧಪಟ್ಟಂಗೆ ನಾನು ಇಂದಿಷ್ಟು ಪರಿಹಾರಗಳನ್ನ ಹೇಳ್ತೀನಲ್ಲ ಅದನ್ನೇನಾದ್ರು ಮಾಡಿಬಿಟ್ರೆ, ಸೊ ಅಲ್ಲಿ ಒಳ್ಳೇದು ಮಾಡ್ತಿರೋ ಕೇತು ಶಾಂತಿ ಆಗ್ಬಿಟ್ಟು ಸುಮ್ಮನೆ ಆಗಲ್ವಾ? ಅದಕ್ಕೋಸ್ಕರ ಕೇತು ಗ್ರಹನ ಶಾಂತಿ ಮಾಡೋದಕ್ಕಿಂತ ಕೆಲವೊಂದಿಷ್ಟು ಪರಿಹಾರಗಳು, ನಿಮಗೆ ತೀರಾ ಪ್ರಾಬ್ಲಮ್ ಇದ್ದರೆ ಹೌದು ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಹೇಳ್ತೀನಲ್ವ, ಅದನ್ನು ನೀವು ಮಾಡ್ಕೋಬೋದು. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದೆ, ಹೌದು ಎಲ್ಲರ ಕಡೆಯಿಂದ ಡಿಟ್ಯಾಚ್ ಆಗ್ತಾಯಿದ್ದೀನಿ, ಆದರೆ ನನಗೇನು ತೊಂದರೆ ಇಲ್ಲ, ಹಂಗಾರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅಥವಾ ಹೌದು ಎಲ್ಲ ಕಡೆಯಿಂದ ನಾನು ಕೇಳ್ತಾ ಇದ್ದೀನಿ, ಎಲ್ಲದನ್ನು ಲಿಸನ್ ಮಾಡ್ತಾಯಿದ್ದೀನಿ, ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬೇಡ, ಪರಿಹಾರ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಪರಿಹಾರ ಮಾಡ್ಕೊಳಕ್ಕೂ ಹೋಗಬಾರ್ದು. ಹಂಗಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜಪಗಳನ್ನು ಹೇಳ್ತೀನಿ, ಅದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಆಗುವಂಥ ಇಲ್ಯೂಷನ್ಸು ಅಥವಾ ಇಂಟ್ಯೂಷನ್ಸು ಇದೆಲ್ಲದನ್ನು ನಿಮಗೆ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೇನೋ ಅನ್ನಿಸ್ತಾ ಇದೆ, ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಕೊಡೋವಂಥ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಆ ಇಲ್ಯೂಷನ್ಸು ಇಂಟ್ಯೂಷನ್ಸು ಇನ್ನೂ ಜಾಸ್ತಿ ಆಗುತ್ತೆ, ನಿಮಗೆ ಸಿಕ್ಸ್ತ್ ಸೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದೂ ಕೂಡ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಏನು ಒಂದೊಂದೇ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಗಣಪತಿ ಪೂಜೆ ಮಾಡುವಂಥದ್ದು. ಯಾರ್ಯಾರಿಗೆ ಕೇತು ಗ್ರಹ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದೆ, ನೀವು ಗಣಪತಿ ಪೂಜೆ ಮಾಡಿ, ನಿಮಗೆ ಒಂದು ಸಿಕ್ಸ್ತ್ ಸೆನ್ಸು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಒಂದು ಇಂಟ್ಯೂಷನ್ಸ್ ಏನೋ ಕನಸು ಬಿದ್ದಿರುತ್ತೆ, ನಾಳೆ ಅದು ನಡೆಯುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನಿಮಗೇನಾದರೂ ಸ್ವಲ್ಪ ಇದ್ದರೆ, ಏನೋ ಒಂದು ಸ್ವಲ್ಪ 5% 10% ಇದ್ದರೆ ಅದನ್ನೆಲ್ಲ ಎನ್ಹ್ಯಾನ್ಸ್ ಮಾಡುತ್ತೆ. ನಿಮಗೆ ಇಲ್ಲದೆ ಇರೋದನ್ನೆಲ್ಲ ತಂದು ಕೊಡಲ್ಲ ನಾನು ಈಗ ಹೇಳೋವಂಥ ಪರಿಹಾರಗಳು, ಅರ್ಥ ಆಯ್ತಾ? ಸೊ ಅಥವಾ ನಿಮಗೇನೋ ಒಂದು ಕೇತು ದಶಾದಲ್ಲಿ ಏನೋ ಫೈನಾನ್ಷಿಯಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಅನ್ಬೇಕಾದ್ರೆ ಈ ಪರಿಹಾರ ಮಾಡ್ಕೊಳ್ಳಿ. ಸೊ ಗಣಪತಿ ಜಪ ಮಾಡಿ, ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಸ್ವಲ್ಪ ಮಟ್ಟಿಗೆ ಕರಗೋವಂಥದ್ದು, ನಿಮಗೆ ಇಂಟ್ಯೂಷನ್ಸು ಜಾಸ್ತಿ ಆಗುತ್ತೆ, ಇಲ್ಯೂಷನ್ಸು ಜಾಸ್ತಿ ಆಗುತ್ತೆ. ಒಂದು ಓದೋದಕ್ಕೆ ಒಂದು ಏನಂತೀವಿ, ಓದೋದಕ್ಕೆ ಒಂದು
ಆಸಕ್ತಿ ಬರುವಂಥದ್ದು, ಇದೆಲ್ಲದೂ ಕೂಡ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು, ನಾಯಿಗಳು ಹಾಗೂ ಮೀನುಗಳಿಗೆ ಒಂದು ಊಟ ಹಾಕೋದು, ನಾಯಿಗಳನ್ನು ಸಾಕೋದು, ಮೀನುಗಳನ್ನು ಸಾಕೋದು, ಅವಕ್ಕೆ ರೆಗ್ಯುಲರಾಗಿ ನಾವು ಊಟ ಅಥವಾ ಅದರ ಒಂದು ಸೇವೆ ಮಾಡೋದ್ರಿಂದ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಕೇತುವಿನ ಅಂಶ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕೇತುವಿನ ಅಂಶ ಬ್ಯಾಲೆನ್ಸ್ ಆಗುತ್ತೆ, ಸ್ಟ್ರಾಂಗ್ ಅನ್ನೋದಕ್ಕಿಂತ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಏಕೆಂದರೆ ಕೆಟ್ಟದಿದ್ದರೆ ಒಳ್ಳೇದಾಗ್ತಾ ಬರುತ್ತೆ, ಒಳ್ಳೇದಿದ್ದರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ಥರ ನಾಯಿಗಳು ಸೇವೆ ಮಾಡೋದ್ರಿಂದ ಅಥವಾ ಮೀನುಗಳು ಸೇವೆ ಮಾಡೋದ್ರಿಂದ ಇದೆಲ್ಲದೂ ಆಗುತ್ತೆ. ನೀವು ತುಂಬ ಜನ ನೋಡಿರ್ತೀರ, ತುಂಬ ಜನ ಅಘೋರಿಗಳು ಅಥವಾ ಸಾಧು ಸನ್ಯಾಸಿಗಳು ನಾಯಿಗಳನ್ನು ಸಾಕೋದುಂಟು. ನಾಯಿಗಳನ್ನು ಅವರು ಇನ್ಫ್ಯಾಕ್ಟ್ ಹೆಗ್ಲ ಮೇಲೆ ಹೊತ್ಕೊಂಡು ಓಡಾಡ್ತಾರೆ. ಅಷ್ಟು ಒಂದು ಅಂದರೆ ನಾಯಿಗಳನ್ನ ಸೇವೆ ಮಾಡೋದ್ರಿಂದ, ನಾಯಿಗಳಿಗೆ ಒಂದು ಊಟ ಉಪಚಾರ ಮಾಡೋದ್ರಿಂದ ಕೇತುವಿನ ಪರಿಣಾಮ ತುಂಬ ಜನಕ್ಕೆ ಕಮ್ಮಿ ಆಗುತ್ತೆ. ಕೆಟ್ಟ ಪರಿಣಾಮಗಳು ಕಮ್ಮಿ ಆಗುತ್ತೆ, ಒಳ್ಳೆ ಪರಿಣಾಮಗಳು ಇದ್ದೇ ಇರುತ್ತೆ, ಮುಂದುವರಿಯುತ್ತೆ, ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕೇತು ದಶ ಬಂತು. ಕೇತು ದಶ ಬಂದಾಗ ನಿಮಗೆ ರ್ಯಾಂಡಮ್ಮಾಗೆ ಏನೋ ತೊಂದರೆಗಳು ಬರ್ತಾ ಇದೆ ಅನ್ಬೇಕಾದ್ರೆ ಜಸ್ಟ್ ಒಂದು ಸಿಂಪಲ್ ಪರಿಹಾರ ಏನು ಅಂದರೆ, ಕೇಸರಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಜಾಸ್ತಿ ಏನೋ ಒಂದು ವಾರದಲ್ಲಿ ಒಂದು 2-3 ಸತಿನಾದರೂ ಕೇಸರಿ ಬಟ್ಟೆ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ಕೈಗೊಂದು ಕೇಸರಿ ದಾರ ಕಟ್ಟೋದಕ್ಕೆ ಟ್ರೈ ಮಾಡಿ. ಮನೆ ಮೇಲೆ ಒಂದು ಕೇಸರಿ ಬಾವುಟ ಆರಿಸೋದಕ್ಕೆ ಟ್ರೈ ಮಾಡಿ. ಈ ಥರ ಒಬ್ಬ ಮನುಷ್ಯನಿಗೆ ಕಾವಿ ಅನ್ನೋದು ಅಂದರೆ ಕೇಸರಿ ಬಟ್ಟೆ ಅನ್ನೋದು ಯಾವಾಗ ಅವನ ಲೈಫಲ್ಲಿ ಎಂಟ್ರಿ ಆಗುತ್ತೆ, ಸೊ ಅಲ್ಲಿ ಒಂದು ಕೇತುವಿನ ಒಂದು ಪರಿಣಾಮಗಳು ಕಮ್ಮಿ ಆಗುತ್ತೆ, ದುಷ್ಪರಿಣಾಮಗಳು ಕಮ್ಮಿ ಆಗುತ್ತೆ, ಒಳ್ಳೆ ಪರಿಣಾಮಗಳು ಇದ್ದೇ ಇರುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನಂದರೆ, ಕೇತು ಗ್ರಹ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದೆಲ್ಲ ಸೆಕೆಂಡ್ರಿ. ಕೇತು ದಶ ಬಂತು, ಕೇತು ಭುಕ್ತಿ ಬಂತು ಅಂದರೆ ಇನ್ನೊಬ್ಬರು ಮುಂದೆ ದಯವಿಟ್ಟು ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡು ಅಳಬೇಡಿ. ನೀವು ಬೇಕಂದರೆ ಒಬ್ಬರೇ ಹೋಗ್ಬಿಟ್ಟು ನಿಮ್ಮ ರೂಮಲ್ಲಿ ಬಾಗ್ಲಾಕೊಂಡು ಉಲ್ಡಾಡ್ಕೊಂಡು ಅಳಿ, ಯಾರೂ ಬೇಡ ಅನ್ನಲ್ಲ. ಆದರೆ ಬೇರೆಯವ್ರ ಮುಂದೆ ನೀವು ಅಳೋವಂಥದ್ದು ಯಾವುದು ಕೂಡ ಸರಿ ಹೋಗಲ್ಲ. ಇದೆಲ್ಲದೂ ಕೂಡ ಕೇತು ಗ್ರಹಕ್ಕೆ ಒಂದು ಸ್ವಲ್ಪ ತಲೆ ಕೆಡಿಸುತ್ತೆ. ಸೊ ಅದ್ರ ತಲೆ ಕೆಟ್ಟುಬಿಟ್ರೆ ಮುಗಿದೋಯ್ತು. ಕೇತು ಗ್ರಹ ಮೊದಲೇ ಹೇಳ್ತೀನಿ ಆಗಲೇ, ಅದು ಹೆಡ್ಲೆಸ್ ಅಂದರೆ ತಲೆ ಇಲ್ಲದಂಥ ಗ್ರಹ. ಆ ಗ್ರಹಕ್ಕೆ ಫಿಸಿಕಲಿ ತಲೆ ಇರೋದಿಲ್ಲ. ಸೊ ಅದಕ್ಕೆ ತಲೆ ಕೆಟ್ಟರೆ ಹೆಂಗೆ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಕೇತು ಗ್ರಹ ನಿಮ್ಮ ಜೀವನದಲ್ಲಿ ಬರೋ ಉದ್ದೇಶನೇ ನೀವು ಎಲ್ಲರಿಂದ ಒಂದು ಸ್ವಲ್ಪ ಡಿಟ್ಯಾಚ್ಡ್ ಆಗಿ ನಿಮ್ಮ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿ, ನೀವು ಒಂದು ಸ್ವಲ್ಪ ಲೋನ್ಲಿಯಾಗಿರಲಿ ಅನ್ನೋ ಒಂದು ಫೀಲ್ ಕೊಡೋದಕ್ಕೋಸ್ಕರ ಕೇತು ಗ್ರಹ ಬರುವಂಥದ್ದು ನಿಮ್ಮ ಜೀವನದಲ್ಲಿ. ಸೊ ಇಂಥ ಟೈಮಲ್ಲಿ ನೀವು ಬೇರೆಯವ್ರ ಮುಂದೆ ಹತ್ಕೊತ ನಿಂತ್ಕೊಂಡ್ರೆ ಅಥವಾ ಬೇರೆಯವ್ರ ಜೊತೆ ನೀವು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ನಿಮ್ಮ ಪ್ರಾಬ್ಲಮ್ ಅಂದರೆ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಲೋನ್ಲಿ ಆಗೋವಂಥ ಒಂದು ಪಾಯಿಂಟೇ ಮಿಸ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಕೇತು ಗ್ರಹ ತುಂಬ ಕೆಟ್ಟ ಪರಿಣಾಮಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಒಬ್ಬೊಬ್ಬರೇ ನಿಮ್ಮ ಪ್ರಾಬ್ಲಮ್ಸನ್ನ ಅನುಭವಿಸಿ, ಆವಾಗ ಅದು ತುಂಬ ಚೆನ್ನಾಗೆ ನಿಮಗೆ ಎಫೆಕ್ಟ್ಸ್ ಕೊಡುತ್ತೆ. ಏನೋ 8 ವರ್ಷ ಅನುಭವಿಸ್ಬೇಕಾಗಿರೋದು 4 ವರ್ಷಕ್ಕೆ ಮುಗಿದೋಗುತ್ತೆ, ಅಷ್ಟು ಚೆನ್ನಾಗಿ ಎಫೆಕ್ಟ್ಸ್ ಕೊಡುತ್ತೆ. ಅದೇ ನೀವು ಯಾರಾದರೂ ಒಬ್ಬರು ಗುರು ಸಮಾನರ ಹತ್ರ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಹಂಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹಂಚ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಗೆ ಬೇಜಾರಾಯ್ತಾ, ನೀವು ಒಬ್ಬರೇ ಕೂತ್ಕೊಂಡು ಹೇಳಿ ಸೈಡಲ್ಲಿ. ನೆಕ್ಸ್ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ನಿಮಗೆ ಬರುತ್ತೋ ಬರಲ್ವೋ, ಇಷ್ಟ ಇದೆಯೋ ಇಷ್ಟ ಇಲ್ವೋ. ಸೊ 1+1 ಹಿಡಿದ್ಬಿಟ್ಟು ನೀವೆಂಥ ಟ್ರಿಗ್ನಾಮೆಟ್ರಿ ತನಕನೂ ಎಂಥ ಪ್ರಾಬ್ಲಮ್ಸ್ ಬೇಕಾದ್ರೂ ನೀವು ಸಾಲ್ವ್ ಮಾಡಿ. ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಎಷ್ಟು ಕಷ್ಟ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸೊ ಇದು ಒಂಥರ ನಿಮಗೆ ಏನಂತೆ ಅನಿಸುತ್ತೆ, ಸೊ ಇದ್ಯಾವುದು ಕೂಡ ನಿಮಗೆ ಸೊಲ್ಯೂಷನ್ ಅನ್ನಿಸ್ದಲೇ ಇರ್ಬೋದು. ಬಟ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಕೇತು ಒಂದು ಸ್ಟ್ರಾಂಗ್ ಇದ್ದರೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ನಿಮಗೆ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬನ್ನಿ, ಇದು ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನ ನೀವು ಕಾಣ್ಬೋದು. ಮತ್ತು ಇನ್ನೊಂದು, ಯಾರ್ಯಾರಿಗೆ ಕೇತು ಗ್ರಹ ತುಂಬ ಸ್ಟ್ರಾಂಗ್ ಇದೆ, ಸೊ ನೀವು ಅಥವಾ ಕೇತು ಗ್ರಹದ ಒಂದು ದಶಾಭುಕ್ತಿ ನಡೀತಾ ಇದೆ, ನಿಮ್ಮ ಇಂಟ್ಯೂಷನ್ಗಳಿಗೆ ದಯವಿಟ್ಟು ಬೆಲೆ ಕೊಡಿ. ಅಂದರೆ ನಿಮಗೇನೋ 6th ಸೆನ್ಸ್ ಅನ್ನಿಸ್ತಾ ಇರುತ್ತೆ, ಅಲ್ಲಿಗೆ ಹೋಗಬೇಡ ಆಕ್ಸಿಡೆಂಟ್ ಆಗುತ್ತೆ ಅಂತ, ನೀವು ಕೇರ್ ಮಾಡ್ದಲ್ಲೇ ಹೋಗಬೇಡಿ. ದಯವಿಟ್ಟು ಹಂಗೆ ಅನ್ನಿಸ್ತಾ ಇದೆಯಾ, ಬೇಡ, ಒಂದು ಪಕ್ಕದ ರೋಡ್ ಹಾಸಿ ಹೋಗಿ, ಅಥವಾ ಒಂದು 5 ನಿಮಿಷ ಕೂತ್ಕೊಂಡಿದ್ದು ಹೋಗಿ. ಸೊ ಈ ಥರ ನಿಮ್ಮ ಇಂಟ್ಯೂಷನ್ಸ್ಗಳಿಗೆ ನೀವು ಬೆಲೆ ಕೊಡಿ. ಇಂದ ಕೇತು ಗ್ರಹ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಇದಿಷ್ಟು ಕೇತು ಗ್ರಹ ಉಂಟು ಮಾಡ್ಬೋದಾದಂಥ ಪಾಸಿಟಿವ್ಸು, ಪ್ರಾಬ್ಲಮ್ಸು, ಪರಿಹಾರಗಳು. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.